ಎಲ್ಲ ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಬಂಪರ್ ಗುಡ್ ನ್ಯೂಸ್ ಒಂದು ಬಂದಿರುವಂತದ್ದು 2,000 ರೂಪಾಯಿ ಜೊತೆಗೆ ಮತ್ತೊಂದು ಹೊಸ ಯೋಜನೆ ಘೋಷಣೆ ಮತ್ತೆ BPL ರೇಷನ್ ಕಾರ್ಡ್ ಇದ್ದವರಿಗೆ 2 ಬಂಪರ್ ಘೋಷಣೆ ಅಂತಾನೆ ಹೇಳ್ಬೋದು. ಇದರ ಬಗ್ಗೆನೂ ಕೂಡ ಮಾಹಿತಿ ನೋಡೋಣ. ಹಾಗೆ ಆಧಾರ್ ಕಾರ್ಡ್ ಇದ್ದವರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಹೊಸ ಒಂದು ಅಪ್ಡೇಟ್ ಬಂದಿದೆ. ಆಧಾರ್ ಕಾರ್ಡ್ ಇದ್ದವರು ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿ. ಸರ್ಕಾರದಿಂದ ಗೃಹ ಆರೋಗ್ಯ, ಮನೆ ಮನೆಗೆ ಉಚಿತ ಆರೋಗ್ಯ ವ್ಯವಸ್ಥೆ ಮತ್ತೆ ಒಂದು ಔಷಧಿಗಳ ವಿತರಣೆ, ಮತ್ತೆ ಸೂರ್ಯಗ್ರಹಣ ಯಾವಾಗ ಇದೆ, ಗ್ರಹಣ ಮತ್ತೆ ಎಲ್ಲಿ ಗೋಚರವಾಗುತ್ತೆ, ಸಮಯ ಏನ್ ಮಾಡಬೇಕು ಅದರ ಬಗ್ಗೆನೂ ಕೂಡ ಮಾಹಿತಿ ನೋಡ್ತಾ ಹೋಗೋಣ. ಗೂಗಲ್ ಪೇ, ಫೋನ್ ಪೇ ಮೂಲಕ ನೀವು ಕೂಡ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದ್ರೆ ಅಥವಾ ನೀವು ಏನಾದರೂ ಬ್ಯಾಂಕ್ನಲ್ಲಿ ಹಣ ಇಟ್ಟಿದ್ರೆ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ. ಹೊಸ ನಿಯಮಗಳು ಕರ್ನಾಟಕದಲ್ಲಿ ಎಲ್ಲಿ ಏನಾಗಿದೆ ಎಲ್ಲ ಮಾಹಿತಿ ನೋಡೋಣ ವೀಕ್ಷಕರೇ. ವಿಡಿಯೋ ಮಾತ್ರ ಕೊನೆವರೆಗೂ ನೋಡ್ತಾ ಇರಿ. ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಹೊಸ ಹೊಸ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ದೊಡ್ಡ ಬ್ರೇಕಿಂಗ್ ನ್ಯೂಸ್ನಲ್ಲಿ ಎಲ್ಲ ಮಾಹಿತಿ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ. ಮತ್ತೆ ನಿಮ್ಮ ಒಂದು ಲೈಕ್ ಇಂದ ನಮಗೆ ಒಂದು ಒಳ್ಳೆ ಪ್ರೋತ್ಸಾಹ ಸಿಗಲಿದೆ. ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡು ನಿಮಗೆ ಏನಾದರೂ ಅಮೌಂಟ್ ಬರ್ತಾ ಇದ್ರೆ, 2,000 ರೂಪಾಯಿ ಬರ್ತಾ ಇದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕಾನ್ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಕ್ಲಿಕ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವೀಕ್ಷಕರೇ, ಮೊದಲನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಮೂಲಕ ತಿಂಗಳಿಗೆ 2,000 ರೂಪಾಯಿ ಯಜಮಾನಿಯರಿಗೆ ಅಕೌಂಟ್ಗೆ ಬರ್ತಾ ಇದೆ. ಇದು ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಆದರೆ ಈಗ ಗೃಹಲಕ್ಷ್ಮಿಯ ಒಂದು ಭಾಗವಾಗಿ ಮತ್ತೊಂದು ಹೊಸ ಯೋಜನೆ ಬಗ್ಗೆ ಒಂದು ಮಾಹಿತಿ ಇಲ್ಲಿ ಸಿಕ್ಕಿರುವಂಥದ್ದು. ಇದು ಒಂದು ಗುಡ್ ನ್ಯೂಸ್ ಆಗಿದೆ. ಹೀಗಾಗಿ ನೀವು ಕೂಡ ಕಮೆಂಟಲ್ಲಿ ನಮಗೆ ಗುಡ್ ನ್ಯೂಸ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ನೀವು ವೀಕ್ಷಕರೇ ಕಮೆಂಟ್ ಮಾಡಿ. ಹೌದು, ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಹಣ ಹೂಡಿಕೆಗಳಿಗೆ ಸಂಘಗಳನ್ನು ರಚನೆ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇದರ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹೌದು, ಶ್ಯೂರಿಟಿ ಇಲ್ಲದೆ ಸಿಗಲಿದೆ ಕಡಿಮೆ ಬಡ್ಡಿ ದರದಲ್ಲಿ ಗೃಹಲಕ್ಷ್ಮಿಯರಿಗೆ ಸಾಲ. ಯಾವಾಗಲಿಂದ ಇದು ಜಾರಿ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ಇದು ಬರುವ ತಿಂಗಳಿನಿಂದ ಜಾರಿಗೆ ಬರಲಿದೆ ಎಂಬುವ ಮಾಹಿತಿ ಇಲ್ಲಿ ಸಿಕ್ಕಿರುವಂಥದ್ದು. ಗೃಹಲಕ್ಷ್ಮಿ ಸಂಘಗಳ ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಸಂಘಗಳನ್ನು ರಚನೆ ಮಾಡಿ ಮಹಿಳೆಯರು ಕೂಡ ತಮ್ಮ ಒಂದು ಉದ್ಯಮಿಯನ್ನು ಸ್ಟಾರ್ಟ್ ಮಾಡಬೇಕು, ತಮ್ಮ ಒಂದು ವ್ಯಾಪಾರವನ್ನು ಸ್ಟಾರ್ಟ್ ಮಾಡಬೇಕು. ಇದಕ್ಕೆ ಬೇಕಾದ ಹಣಕಾಸಿನ ಸಹಾಯ ಸಾಲದ ರೂಪದಲ್ಲಿ, ಅದು ಕೂಡ ಯಾವುದೇ ರೀತಿ ಒಂದು ಶ್ಯೂರಿಟಿ ಬೇಕಾಗಿಲ್ಲ, ಯಾವುದೇ ರೀತಿ ಒಂದು ಅಡಮಾನಗಳನ್ನು ಇಡುವುದು ಬೇಕಾಗಿಲ್ಲ, ಏನು ಕೂಡ ಬಂಗಾರ ಇಡೋದು ಬೇಡ, ಮನೆ ಜಮೀನು ಪತ್ರ ಇಡೋದು ಬೇಡ. ಯಾವುದೇ ರೀತಿ ಶ್ಯೂರಿಟಿ ಇಲ್ಲದೆ ಸಣ್ಣ ಪ್ರಮಾಣದಲ್ಲಿ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಗೃಹಲಕ್ಷ್ಮಿಯರಿಗೆ, ಮಹಿಳೆಯರಿಗೆ ಇಲ್ಲಿ ಮಾಡಿಕೊಡೋದಕ್ಕೆ ಇಲ್ಲಿ ಗೃಹಲಕ್ಷ್ಮಿ ಹೊಸ ಯೋಜನೆ, ಗೃಹಲಕ್ಷ್ಮಿ ಸಂಘ ಯೋಜನೆಯನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಬರುವ ತಿಂಗಳಿನಲ್ಲಿ ಇದರ ಬಗ್ಗೆ ಅಧಿಕೃತ ಮಾಹಿತಿ ಸಿಗಲಿದೆ ಅಂತಾನೆ ಹೇಳಬಹುದು ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. BPL ರೇಷನ್ ಕಾರ್ಡ್ಗಾರರಿಗೆ, ಎಲ್ಲ ರೇಷನ್ ಕಾರ್ಡ್ದಾರರಿಗೂ ಕೂಡ ಇದು ಕೊನೆಯ ಅವಕಾಶ. 1 ತಿಂಗಳ ಒಳಗಡೆ ಅಂದರೆ ಜುಲೈ 31 ತಿಂಗಳ ಒಳಗಡೆ ಈ KYC ಮಾಡಿಸಿಕೊಳ್ಳಿ ಅಂತ ಸಚಿವ KH ಮುನಿಯಪ್ಪ ಅವರು ಮತ್ತೊಮ್ಮೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಇದು ಮತ್ತೊಮ್ಮೆ ಅವಕಾಶ, ಕೊನೆಯ ಅವಕಾಶ ಅಂತಾನೆ ಹೇಳ್ಬೋದು. ಜೂನ್ 30 ಕೊನೆ ದಿನಾಂಕ ಆಗಿತ್ತು. ಆದರೆ ಈಗ ಮತ್ತೆ ಇದನ್ನ 1 ತಿಂಗಳವರೆಗೂ ಸಮಯ ಅವಕಾಶವನ್ನ ಮತ್ತೊಮ್ಮೆ ಇಲ್ಲಿ ಮಾಡಿಕೊಡಲಾಗಿದೆ. ಇದು ಈ KYC ಆಧಾರ್ ಲಿಂಕ್ ಅನ್ನ ಕಡ್ಡಾಯವಾಗಿ ಮಾಡಿಸಬೇಕು ತಮ್ಮ ಎಲ್ಲ BPL ರೇಷನ್ ಕಾರ್ಡ್ಗಳಿಗೆ. ಹೌದು, ಯಾರೆಲ್ಲ BPL ರೇಷನ್ ಕಾರ್ಡ್ಗಳಿಗೆ ತಮ್ಮ ಆಧಾರ್ ದೃಢೀಕರಣ, ಆಧಾರ್ ಲಿಂಕ್ ಮಾಡೋದಿಲ್ಲ ಅವರೆಲ್ಲರ BPL ಕಾರ್ಡುಗಳನ್ನು ರದ್ದು ಮಾಡ್ತೀವಿ ಈ ಬಾರಿ ಅಂತ ಖುದ್ದು ಸಚಿವ KH ಮುನಿಯಪ್ಪ ಅವರು ಒಂದು ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ವೀಕ್ಷಕರೇ. ಹೀಗಾಗಿ ನಿಮ್ಮ ಹತ್ತಿರನೂ ಕೂಡ BPL ರೇಷನ್ ಕಾರ್ಡ್ ಇದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ. ಜೊತೆಗೆ ಕಮೆಂಟಲ್ಲಿ ನೀವೇನಾದರೂ ಆಧಾರ್ KYC ಮಾಡಿಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲಾಂದರೆ ನೋ ಅಂತ ನೀವು ಕಮೆಂಟ್ ಮಾಡಿ ವೀಕ್ಷಕರೇ. ಯಾವ ಥರ ಲಿಂಕ್ ಮಾಡಬೇಕು ಅಂತ ನೀವು ಕೇಳೋದಾದರೆ ನೀವು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಲ್ಲಿ ಬೆರಳಚ್ಚು ನೀಡೋದ್ರ ಮೂಲಕ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಎಷ್ಟು ಸದಸ್ಯರು ಇರ್ತಾರೆ ಅಷ್ಟು ಸದಸ್ಯರ ಬೆರಳಚ್ಚು ಜೊತೆಗೆ ಆಧಾರ್ ಕಾರ್ಡ್ನ ಒಂದು ಜೆರಾಕ್ಸ್ ಕೂಡ ನೀವು ತೊಗೊಂಡು ಹೋಗಿ ಅಲ್ಲಿ ಲಿಂಕನ್ನು ಮಾಡಿಸಬಹುದಾಗಿದೆ. ಅನ್ನಭಾಗ್ಯ ಯೋಜನೆ ಸಿಗಬೇಕಂದ್ರೆ ಇನ್ನು ಮುಂದೆ ಆಧಾರ್ KYC ಕಡ್ಡಾಯ ಇಲ್ಲಿ ಮಾಡಿರುವಂಥದ್ದು. ಇದಕ್ಕೆ ಜುಲೈ 30 ಕೊನೆ ದಿನಾಂಕ ಕೂಡ ಆಗಿರುವಂಥದ್ದು ವೀಕ್ಷಕರೇ. ಇದನ್ನು ನಿಮಗೆ ಗೊತ್ತಿರಲಿ. ಮತ್ತೆ ಇನ್ನೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ. ರಾಜ್ಯ ಸರ್ಕಾರದ ಆಹಾರ ಭದ್ರತೆ ಹಾಗೂ ಬಡವರಿಗೆ ನೆರವು ಎಂಬ ಉದ್ದೇಶದಿಂದ ಅನ್ನಭಾಗ್ಯ ಯೋಜನೆಗೆ ಮತ್ತಷ್ಟು ಬಲಪಡಿಸಿದೆ ಅಂತ ಹೇಳ್ಬೋದು. ಇದೇ ಜುಲೈ ತಿಂಗಳಿನಿಂದ ಶುರುವಾಗಿ BPL ಅಂತ್ಯೋದಯ ಹಾಗೂ ಆದ್ಯತಾ ಪಡಿತರ ಚೀಟಿದಾರರಿಗೆ ಹೆಚ್ಚುವರಿ ಆಹಾರ ಧಾನ್ಯ ವಿತರಣೆಯನ್ನು ಕೂಡ ಮಾಡಲು ಪ್ಲಾನಿಂಗ್ ಅನ್ನು ಮಾಡಲಾಗ್ತಾ ಇದೆ. ಈ ಯೋಜನೆ ಮೂಲಕ
ಬಡ ಕುಟುಂಬಗಳಿಗೆ ಹೆಚ್ಚು ನೆರವು ಸಿಕ್ಕಂತಾಗಿದೆ ಅಂತಾನೆ ಹೇಳಬಹುದು. ಪಡಿತರ ವಿತರಣೆ ಜುಲೈ 31ರ ಒಳಗೆ ಪೂರ್ಣ ಆಗಬೇಕು. ಫಲಾನುಭವಿಗಳು ತಾವು ನೋಂದಾಯಿಸಿರುವ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಧಾನ್ಯವನ್ನು ಪಡೆದುಕೊಳ್ಳುವುದು ಅಗತ್ಯವಾಗಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಪ್ರಕಾರ ಅವಧಿ ಪಡಿತರ ವಿತರಣೆ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಮತ್ತೆ ಅಂತ್ಯೋದಯ ಕಾರ್ಡ್ಗಳಿಗೆ 1 ರಿಂದ 3 ಸದಸ್ಯರ ಕಾರ್ಡ್ಗಳಿಗೆ 21 kg ಅಕ್ಕಿ ಮತ್ತು ರಾಗಿ ಒಟ್ಟಾರೆ ವಿತರಣೆ ಮಾಡಲಾಗ್ತಾ ಇದೆ. ಮತ್ತೆ ನೀವು ಕೂಡ BPL ಕಾರ್ಡ್ದಾರರಾಗಿದ್ದರೆ ನೀವು ಕೂಡ ಈ KYC ಮಾಡಿಸಿಕೊಂಡು ಹೆಚ್ಚುವರಿ ಅಕ್ಕಿ ಧಾನ್ಯವನ್ನ, ಹೆಚ್ಚುವರಿ ಆಹಾರ ಧಾನ್ಯವನ್ನು ಪಡೆದುಕೊಳ್ಳಬಹುದು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ. ಮತ್ತೆ ಗೆಳೆಯರೆ, ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಅಂತ ಈಗಾಗಲೇ ಖುದ್ದು ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನ ಸಾಧನಾ ಸಮಾವೇಶನದಲ್ಲಿ ಒಂದು ಘೋಷಣೆ ಕೂಡ ಇಲ್ಲಿ ಮಾಡಿರುವಂಥದ್ದು. ಹೌದು ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ BJP ಪಕ್ಷದವರು, ವಿರೋಧ ಪಕ್ಷದ ನಾಯಕರು ಹೇಳ್ತಾನೆ ಇದ್ದಾರೆ. ಆದರೆ ಇದಕ್ಕೆ ತೆರೆ ಎಳೆದ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಯಾವುದೇ ಗ್ಯಾರಂಟಿ ಯೋಜನೆಗಳಲ್ಲಿ ತೊಡಕು ಇಲ್ಲ, ಯಾವುದೇ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ, ಇದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಒಂದು ಘೋಷಣೆ ಕೂಡ ಇಲ್ಲಿ ಮಾಡಿರುವಂಥದ್ದು ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತಾನೂ ಕೂಡ ನೋಡೋಣ. ನಿಮ್ಮ ಮನೆಯಲ್ಲೂ ಕೂಡ ಏನಾದರೂ ಮಕ್ಕಳು ಇದ್ದರೆ ಆಧಾರ್ ಕಾರ್ಡ್ ಈಗ ಅಪ್ಡೇಟ್ ಮಾಡಿಸುವುದು ಕಡ್ಡಾಯ. ಹೌದು, 7 ವರ್ಷ ಮೀರಿದ ಮಕ್ಕಳ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸದೇ ಹೋದರೆ ಅವರ ಆಧಾರ್ ಕಾರ್ಡನ್ನು ರದ್ದು ಮಾಡಲಾಗುತ್ತೆ ಅಂತ UIDAI ಎಚ್ಚರಿಕೆ ಕೊಟ್ಟಿರುವಂಥದ್ದು. ಹೌದು, ಮಕ್ಕಳ ಆಧಾರ್ ಬಯೋಮೆಟ್ರಿಕ್ ನವೀಕರಣದ ಕುರಿತು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ UIDAI ಪ್ರಮುಖ ಎಚ್ಚರಿಕೆ ಒಂದು ನೀಡಿರುವಂಥದ್ದು. ಮಗುವಿಗೆ 7 ವರ್ಷ ತುಂಬಿದ ಮತ್ತು ಅವರ ಬಯೋಮೆಟ್ರಿಕ್ ವಿವರಗಳನ್ನು ನವೀಕರಣ ಮಾಡಬೇಕು. ಮತ್ತೊಮ್ಮೆ ಅವರ ಒಂದು ಹೆಬ್ಬಟ್ಟನ್ನು ಗುರುತು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕು. ಯಾರೆಲ್ಲ ಪೋಷಕರು ಮತ್ತು ತಮ್ಮ ಪೋಷಕರು ಯಾರು ಈ ಒಂದು ಪ್ರಕ್ರಿಯೆ ಮಾಡಿಸೋದಿಲ್ವೋ ಅಂಥವರ ಮಕ್ಕಳ ಒಂದು ಆಧಾರ್ ಕಾರ್ಡನ್ನು ರದ್ದು ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ UIDAI ಪ್ರಮುಖ ಹೇಳಿಕೆ ನೀಡಿದ್ದು 5 ರಿಂದ 7 ವರ್ಷ ವಯಸ್ಸಿನ ಮಕ್ಕಳ ಪೋಷಕರಿಗೆ ಸಾಧ್ಯವಾದಷ್ಟು ಬೇಗ ತಮ್ಮ ಮಕ್ಕಳ ಆಧಾರ್ ಬಯೋಮೆಟ್ರಿಕ್ಗಳನ್ನು ನವೀಕರಿಸಲು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ UIDAI ನೆನಪು ಕೊಟ್ಟಿದೆ. ಆಧಾರ್ ದಾಖಲಾತಿ ಕೇಂದ್ರಗಳಲ್ಲಿ 7 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಬಯೋಮೆಟ್ರಿಕ್ ನವೀಕರಣ ಉಚಿತ ಎಂದು ಹೇಳಿಕೆ ಕೊಡಲಾಗಿದೆ. ವಿಷಯ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಗೂಗಲ್ ಪೇ, ಫೋನ್ ಪೇ ಮೂಲಕ ನೀವು ಕೂಡ ಏನಾದರೂ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸಿಕೊಂಡು ಹಣ ಹಾಕಿಸಿಕೊಂಡಿದ್ರೆ ನಿಮಗೂ ಕೂಡ ಬರಲಿದೆ GST ನೋಟಿಸ್. ಆದರೆ ಇದು ಎಲ್ಲರಿಗೂ ಕೂಡ ಬರೋದಿಲ್ಲ ವೀಕ್ಷಕರೇ. ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಈ ಒಂದು GST ನೋಟಿಸ್ ಹವಾ ಎಬ್ಬಿಸಿದೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಯಾರಿಗೆಲ್ಲ ನೋಟಿಸ್ ಬರುತ್ತೆ, ಯಾರಿಗೆ ಬರೋದಿಲ್ಲ ಅಂತ ನೀವು ಕೇಳೋದಾದರೆ, ನಮ್ಮ ದೇಶದಲ್ಲಿ ಯಾವುದೇ ವ್ಯಾಪಾರಿ ಆಗಿದ್ದರೂ ಕೂಡ ವಾರ್ಷಿಕವಾಗಿ ಅವರು ಏನಾದರೂ ತಮ್ಮ ಬ್ಯಾಂಕ್ ಅಕೌಂಟ್ಗೆ 20 ಲಕ್ಷ ರೂಪಾಯಿ ಮೇಲೆ ಹಾಗೂ 40 ಲಕ್ಷ ರೂಪಾಯಿಗಿಂತ ಮೇಲೆ ವಹಿವಾಟು ಮಾಡಿದರೆ GST ಅಡಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳಬೇಕು ಅಂತ ಇಲ್ಲಿ GST ಸರ್ವಿಸ್ ಹೇಳಿದೆ. ಸರ್ವಿಸ್ ಆಧಾರಿತ ವ್ಯಾಪಾರಗಳಿಗೆ ವಾರ್ಷಿಕವಾಗಿ 20 ಲಕ್ಷ ರೂಪಾಯಿ ಮೇಲೆ ದಾಟಿದರೆ ಅವರು ಕೂಡ ಮತ್ತೆ ಸರಕು ಸಾಗಾಣಿಕೆ ಹಾಗೂ ಸರ್ವಿಸ್ಗೆ 40 ಲಕ್ಷ ರೂಪಾಯಿವರೆಗೂ ವಿನಾಯಿತಿ ಇರಲಿದೆ ಅಂತ ಹೇಳಲಾಗಿದೆ. ಇದಕ್ಕಿಂತ ಹೆಚ್ಚು ಅಥವಾ ಮಿತಿ ಮುಟ್ಟಿದರೆ ನೀವು GST ವ್ಯಾಪ್ತಿಗೆ ಸೇರ್ಪಡೆ ಆಗುತ್ತೀರಿ. ಅಂದರೆ ಇಲ್ಲಿ 20 ರಿಂದ 40 ಲಕ್ಷ ರೂಪಾಯಿ ಮೇಲೆ ಟರ್ನ್ ಓವರ್ ಮಾಡ್ತಾರಲ್ಲ ಅವರು GST ನೋಂದಣಿ ಮಾಡಿಸಿಕೊಳ್ಳಬೇಕು. ಆದರೆ 2021 ರಿಂದ 2025ವರೆಗೂ ಇಲ್ಲಿ ಏನಾಗಿದೆ, 4 ವರ್ಷದಲ್ಲಿ ವ್ಯಾಪಾರಿಗಳು GST ಬಗ್ಗೆ ಮಾಹಿತಿ ಇಲ್ಲದೆ ಫೋನ್ಪೇ, ಗೂಗಲ್ ಪೇಗೆ ತಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿ ಜನರಿಂದ ಹಣವನ್ನು ಹಾಕಿಸ್ಕೊಳ್ತಾ ಇದ್ದಾರೆ. ಹಾಗೆ ಹಣ ಹಾಕಿಸ್ಕೊಂಡು ಇಲ್ಲಿ ಏನಾಗಿದೆ ಅಂದರೆ ಅವರ ಒಂದು ಬ್ಯಾಂಕ್ ಖಾತೆಯಲ್ಲಿ 1 ಕೋಟಿಗೂ ಮೀರಿ ಹಣ ಕ್ರೆಡಿಟ್ ಆಗಿದೆ, ಜಮೆ ಆಗಿದೆ. ಆಮೇಲೆ ಅದು ಟರ್ನ್ ಓವರ್ ಕೂಡ ಆಗಿದೆ. ಆದರೆ ಟರ್ನ್ ಓವರ್ ನೋಡೋದಿಲ್ಲ ವೀಕ್ಷಕರೇ. ನಿಮ್ಮ ಅಕೌಂಟ್ಗೆ ಹಣ ಬಂತಲ್ಲ, ಮುಗೀತು. 20 ಲಕ್ಷ ರೂಪಾಯಿ ಮೇಲೆ, 40 ಲಕ್ಷ ರೂಪಾಯಿ ಮೇಲೆ ಏನಾದರೂ ಹಣ ಬಂದರೆ GST ಅಡಿಯಲ್ಲಿ ನೋಂದಣಿ ಮಾಡಿಸ್ಕೋಬೇಕು. ಮತ್ತು ಯಾರೆಲ್ಲ ನೋಂದಣಿ ಮಾಡಿಸ್ಕೊಂಡಿಲ್ಲ ಅವರಿಗೆ ಟ್ಯಾಕ್ಸ್ಗಳ ರೂಪದಲ್ಲಿ ನೋಟಿಸನ್ನು ಕಳಿಸಲಾಗಿದೆ. 50 ಲಕ್ಷ, 30 ಲಕ್ಷ, 40 ಲಕ್ಷ, 15 ಲಕ್ಷ ಈ ರೀತಿ 18% ಟ್ಯಾಕ್ಸ್ ಪೇ ಮಾಡುವಂತೆ, 18% ಟ್ಯಾಕ್ಸ್ ಕಟ್ಟುವಂತೆ ಒಂದು ಪತ್ರವನ್ನು, ಒಂದು ನೋಟಿಸನ್ನು ಕಳಿಸಲಾಗಿದೆ ಈಗಾಗಲೇ ಜನರಿಗೆ ಮತ್ತು ವ್ಯಾಪಾರಿಗಳಿಗೆ. ಹೀಗಾಗಿ ಜುಲೈ 23ನೇ ತಾರೀಕಿನಂದು ವ್ಯಾಪಾರಿಗಳು ಏನು ಮಾಡಿದರು ಅಂದರೆ ತಮ್ಮ ಒಂದು ಹಾಲಿನ ವ್ಯಾಪಾರವನ್ನು ಬಂದ್ ಮಾಡಿದರು. ಹಾಲಿಗೆ ಸೇರಿದ ಉತ್ಪನ್ನಗಳ ಮಾರಾಟವನ್ನು ಕೂಡ ಬಂದ್ ಮಾಡಿದರು. ಜುಲೈ 25ನೇ ತಾರೀಕಿಗೆ ಏನು ಮಾಡ್ತಾರೆ ಅಂದರೆ ರಾಜ್ಯವ್ಯಾಪಿ ಹೋರಾಟ ಮಾಡೋದಾಗಿ ಎಲ್ಲ ಒಂದು ಕಾಂಡಿಮೆಂಟ್ ಶಾಪ್ ಆಗಿರ್ಬೋದು, ಬೇಕರಿ ಶಾಪ್ಗಳಾಗಿರ್ಬೋದು, ಮತ್ತು ಬೀಡಿ ಸಿಗರೆಟ್ ಶಾಪ್ಗಳಾಗಿರ್ಬೋದು, ಹಾಲಿನ ಅಂಗಡಿಗಳಾಗಿರ್ಬೋದು, ಜುಲೈ 25ನೇ ತಾರೀಕಿಗೆ ಇವೆಲ್ಲವೂ ಕೂಡ ಬಂದ್ ಆಗಿರಲಿದೆ. ಏನೂ ಕೂಡ ಸಿಗೋದಿಲ್ಲ. ಎದಕ್ಕಂದರೆ ಎಲ್ಲ ವ್ಯಾಪಾರವೂ ಬಂದ್ ಆಗಲಿದೆ. ಜುಲೈ 25ನೇ ತಾರೀಕಿಗೆ ಈ ಒಂದು ನೋಟಿಸ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ, ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿರುವಂಥದ್ದು ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದೇನಪ್ಪ ಅಂದರೆ
ಸೂರ್ಯಗ್ರಹಣದ ಬಗ್ಗೆ. ಹೌದು, 6 ನಿಮಿಷಗಳ ಕಾಲ ಇಡೀ ಜಗತ್ತೇ ಕತ್ತಲೆಯಲ್ಲಿ ಮುಳುಗಲಿದೆ. ಆಗಸ್ಟ್ 2ರಂದು ಶತಮಾನದ ಅಪರೂಪದ ಸೂರ್ಯಗ್ರಹಣ ಗೋಚರವಾಗಲಿದೆ ಅಂತ ಸುದ್ದಿ ವೈರಲ್ ಆಗಿದೆ. ಈ 6 ನಿಮಿಷಗಳು ಮಾತ್ರ ನೀವು ಮಿಸ್ ಮಾಡಬೇಡಿ. ಅದಕ್ಕಂದ್ರೆ 100 ವರ್ಷಕ್ಕೆ ಒಮ್ಮೆ ಬಾರಿ ಬರುವ 100 ವರ್ಷಕ್ಕೆ ಒಮ್ಮೆ ಬಾರಿ ಬರುವ ಈ ಒಂದು ಸೂರ್ಯಗ್ರಹಣ 6 ನಿಮಿಷಗಳ ಕಾಲ ನಮ್ಮ ಇಡೀ ಭೂಮಿಯನ್ನು ಕತ್ತಲು ಮಾಡಲಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದು ತುಂಬ ಜನ ಆಗಸ್ಟ್ 2, 2025 ಅಂತ ತಿಳಿದುಕೊಂಡಿದ್ದಾರೆ. ಆಗಸ್ಟ್ 2, 2027ಕ್ಕೆ. ಹೌದು ವೀಕ್ಷಕರೇ, ತುಂಬ ಜನ ಕನ್ಫ್ಯೂಸ್ ಆಗಿದ್ದಾರೆ. 2027ರ ಆಗಸ್ಟ್ 2ರಂದು ಒಂದು ಐತಿಹಾಸಿಕ ಪೂರ್ಣ ಸೂರ್ಯಗ್ರಹಣ. 100 ವರ್ಷದಲ್ಲಿ ಒಮ್ಮೆ, 100 ವರ್ಷಕ್ಕೆ ಒಮ್ಮೆ ಬಾರಿ ಈ ಥರ ಸೂರ್ಯಗ್ರಹಣ ಬರುತ್ತೆ. ನಮ್ಮ ಜೀವಮಾನವದಲ್ಲಿ ನಾವು ಈ ಸೂರ್ಯಗ್ರಹಣ ಒಮ್ಮೆ ಬಾರಿ ಮಾತ್ರ ನೋಡ್ಬೋದು. ಆದರೆ 2025 ಅಲ್ಲ, ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ 2025 ಅಂತ ಹೇಳಿದ್ದಾರೆ. ಆದರೆ ಅದು ತಪ್ಪು. 2027ರಂದು ಆಗಸ್ಟ್ 2ರಂದು ಐತಿಹಾಸಿಕ ಪೂರ್ಣ ಸೂರ್ಯಗ್ರಹಣ 100 ವರ್ಷಕ್ಕೆ ಒಮ್ಮೆ ಬಾರಿ ನಡೆಯಲು ಸಂಭವಿಸಲಿದೆ. ಇದು ತನ್ನಲ್ಲೇ ವಿಶಿಷ್ಟವಾಗಿರುತ್ತದೆ. ಹಗಲು ಹೊತ್ತಿನಲ್ಲಿ ಇದ್ದಕ್ಕಿದ್ದಂತೆ ಕತ್ತಲು ಆವರಿಸಿ ಸೂರ್ಯನು ಸುಮಾರು 6 ನಿಮಿಷಗಳ ಕಾಲ ಅದೃಶ್ಯನಾಗುತ್ತಾನೆ. ಪೂರ್ಣ ಪ್ರಮಾಣದಲ್ಲಿ ಅದೃಶ್ಯನಾಗ್ತಾನೆ. ಇದು ಮಧ್ಯಾಹ್ನದ ಹೊತ್ತಿಗೆ ಪೂರ್ತಿ ಇಲ್ಲಿ ಕತ್ತಲು ಆವರಿಸಲಿದೆ ಅಂತ ಹೇಳ್ಬೋದು. ಇದು ನಮ್ಮ ಭಾರತದಲ್ಲಿ ಕಾಣಿಸುತ್ತೋ ಕಾಣಿಸೋದಿಲ್ವೋ ಅದು ನಾವು ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀವಿ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ.